ಅವರನ್ನ ವೇದಿಕೆಗೆ ಕರೆದು ಡೈಮಂಡ್ ರಿಂಗ್ ಕೊಡ್ತಾ ಇದ್ದೀವಿ. ಬಿಜಾಪುರದ ಆಯಿಷಾ ಮತ್ತು ಇವತ್ತಿಂದ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಆ್ಯಕ್ಚುಲಿ ಮನೆಯಾಗಿದ್ದಾಗ ಎಲ್ಲರೂ ಟಿ ವಿ ನೋಡೇ ಇರ್ತೀರಿ. ಟಿ ವಿ ಒಳಗೆ ಬರೋ ಶೋಸ, ರಿಯಾಲಿಟಿ ಶೋಸ್ನ ನೋಡ್ತಾನೆ ಇರ್ತೀರಿ. ಇವಾಗಿನ ಫೇಮಸ್ ಬಿಗ್ ಬಾಸು, ಆಮೇಲೆ ಅದೇ ಕಲರ್ಸ್ ಕನ್ನಡ ಒಳಗೆ ಬಂದ್ರೆ ಬಿಗ್ ಬಾಸ್, ಆಮೇಲೆ ಸ್ಟಾರ್ ಸುವರ್ಣ ಅಂತ ಏನು ಚಾನಲ್ ಐತೆ ನೋಡ್ರಿ, ಅವ್ರು ಮಾತ್ರ ಯಾವುದನ್ನು ಮೋಸ ಮಾಡೋಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಅವ್ರದ್ದೊಂದು ಸ್ಟಾರ್ ಸುವರ್ಣ ಅಂತೊಂದು ಸೂಪರ್ ಸ್ಟಾರ್ ಅಂಥೇಳಿ ಒಂದು ಇದು ಬರ್ತೈತೆ ಮಹಿಳೆಯರ್ದು. ಅದರೊಳಗೂ ಎಷ್ಟಕ್ಕೂ ಗೆಲ್ಲಿಸಿ ಮಾಡಿ ಪ್ರೈಸ್ ಕೊಟ್ಟು ಕಳಿಸ್ತಾರೆ ಅವರು. ಯಾವ ಚಾನಲ್ದವರು ಈ ರೀತಿ ಮಾಡಲ್ಲ, ಕಡಿಮೆ ಅಂದ್ರೂ. ಆದರೆ ಅವರು ಡೈಲಿ ಎಪಿಸೋಡು, ನ್ಯೂ ಸೀಸನು, 2 ಸೀಸನು, 1 ಸೀಸನು ಅದರೊಳಗನ ಆ ಶೋ ಒಳಗನ ಹೋಗಿ ನಂದಿಬ್ಬರು ತಂಗಿಯರು ಎಷ್ಟಕ್ಕೂ ಸಾಮಾನ್ಗೆ ಫಸ್ಟ್ ವಿನ್ನರ್ ಆಗಿ ಬಂದಾರ. ಫಸ್ಟ್ನೇ ತಂಗಿ ಮತ್ತು ಸೆಕೆಂಡ್ನೇ ತಂಗಿ ಇಬ್ಬರು ಹೋಗಿ ಇಬ್ಬರು ವಿನ್ನರ್ಸ್ ಆಗಿ ಬಂದಾರ. ಅದಷ್ಟು ಸ್ಟಾರ್ ಸುವರ್ಣ ಚಾನಲಲ್ಲಿನ ಇನ್ನೊಂದು ಶೋ ಬರ್ತಿತ್ತು, ಸ್ಮಾರ್ಟ್ ಜೋಡಿ ಅಂತ ಹೇಳಿಕೆಸಿಂದ. ಅದನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ನೋಡಿರ್ಬಹುದು, ನೋಡಿದವ್ರಿಗೆ ಗೊತ್ತಿರ್ತೈತಿ. ಬರೀ ಕಲರ್ಸ್ ಕನ್ನಡ, ಜಿ ಕನ್ನಡ ನೋಡಿದವ್ರಿಗೆ ಗೊತ್ತಿರಂಗಿಲ್ಲ. ಸ್ಟಾರ್ ಸುವರ್ಣ ಕಂಪಲ್ಸರಿ ಕಂಟಿನ್ಯೂ ವಾಚಿಂಗ್ ಮಾಡ್ತಿದ್ರಪ್ಪ ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಯಾಕಂದ್ರೆ ಫೇಮಸ್ ಧಾರಾವಾಹಿ ಎಲ್ಲ ಬೇರೆ ಚಾನಲ್ ಒಳಗೆ ಬರ್ತಾವೆ. ಹೀಗಾಗಿ ನೀವು ಅಷ್ಟೊಂದು ಲಕ್ಷ್ಯ ಕೊಟ್ಟಿರಂಗಿಲ್ಲ ಅನ್ಕೋತೀನಿ ನಾನು. ಹಿಂಗೆ ನೋಡೋ ಮುಂದೆ ಅಚಾನಕ್ಕಾಗಿ ಊಟ ಮಾಡೋ ಮುಂದೆ ನೋಡ್ಕೊತಾ ಕುಂತಿದ್ದೀರಿ. ಹಿಂಗೆ ಅವ್ರದ್ದು ಒಂದು ಫಸ್ಟ್ನೇ ಎಪಿಸೋಡ್ ಸ್ಟಾರ್ಟ್ ಆದಮೇಲೆ ಅವರು ಹಿಂಗೆ ನನಗೇನು ಗೊತ್ತಿದ್ದಿಲ್ಲ, ಅದು ಕಪಲ್ಸ್ ಶೋ ಇತ್ತಲ್ಲ. ಹೀಗಾಗಿ ನೋಡ್ತಾ ಹಂಗೆ ಅವರು ಅಡ್ವರ್ಟೈಸ್ ಬರೋಣ ಒಂದು ಕ್ವಶನ್ ಕೇಳಿದರು. ನೋಡು ಮಾಡಿದರಾಯಿತು, ಅದು ನಮಗೆ ಗೊತ್ತಿದ್ದಿಲ್ಲ, ಅವರೇ ನಮ್ಗೆ ಪ್ರೈಜ್ ಕೊಡ್ತಾರೆ, ಅದನ್ನು ಮಾಡ್ತಾರೆ ಅಂಥೇಳಿ ನೋಡೋಣ ಬಹುಶಃ ಬಂದರೂ ಬರ್ಬೋದು. ಬರ್ತಾನು 100% ಹೇಳ್ತೀನಿ ನಿಮ್ಗೆ, ಅದು ಕಾನ್ಫಿಡೆಂಟ್ ಆಗಿದ್ದಿಲ್ಲ ನಾ. ಅಷ್ಟಾದರೂ ಅವಾಗ ನಮ್ಮ ಮನೆಯ ಕೆಲವು ಬಸ್ಕೊಂಡು ಊಟ ಮಾಡತ್ತಿದ್ದೆ. ನಾನು ಊಟ ಮಾಡೋ ಮುಂದೆ ಇಲ್ಲ ಫೋನ್ ಕೊಡ್ರಿ, ಮೆಸೇಜ್ ಮಾಡ್ತೀನಿ, ನಾನು ಉತ್ತರ ಕೊಡ್ತೀನಿ ಅಂಥೇಳಿ ಪಟಕನ ಊಟ ಬಿಟ್ಕೇಶಿಂದ ಮೆಸೇಜ್ ಮಾಡೋಕೆ ಹೋದೆ. ಅವಾಗ ಅವ್ರು ಬೈದ್ರು, ಮೊದಲು ಊಟ ಮಾಡೋದು ಅದೇನು ಮಾಡ್ತೀಯ, ಅದೇನು ಹೋಗೋದ ಸುಮ್ಕ ಬರೋಂಗಿಲ್ಲ, ಕೊಡೋಂಗಿಲ್ಲ, ಅವ್ರು ಬಂದರೂ ಕೊಡೋಂಗಿಲ್ಲ, ಅವ್ರನ್ನು ಕೊಡ್ತಾರೆ ಬಿಡ್ತಾರೆ, ಊಟ ಮಾಡೋ ಅಷ್ಟಾಕಷ್ಟು ಇದು ಮಾಡ್ಕೊಂಡು ಅದನ್ನು ಮಾಡಾಕತ್ತಿ ಅಂಥೇಳಿ ಬೈದ್ರೆ. ಅಷ್ಟಾದ್ರೂ ನಾವು ಬಿಡಲಿಲ್ಲ, ಯಾಕಂದ್ರೆ ಆನ್ಸರ್ ಗೊತ್ತಿತ್ತು ನನಗೆ. ಅದು ಯಾವುದೋ ಒಂದು ಫಿಲಮ್ ಬಗ್ಗೆನೋ ಏನೋ ಯಾವುದೋ ಒಂದು ಸೆಲೆಬ್ರಿಟಿ ಬಗ್ಗೆನೋ ಕೇಳಿದ್ರು ಅವರು. ಹೀಗಾಗಿ ನಾನು ಆನ್ಸರ್ ಮಾಡಿದೆ. ಆಯಿತು, ಶೋ ಮುಗೀತು. ಆಮೇಲೆ ಶೋ ಫಿನಾಲೆ ಹಂತಕ್ಕೂ ಬಂತು. ಶೋ ಫಿನಾಲೆ ಇನ್ನೂ 1 ತಿಂಗಳು ಇರೋ ಮುಂಚೆನೇ ಅವರು ಫೋನ್ ಮಾಡಿದರು. ಅವತ್ತು ಅವ್ರು ಫೋನ್ ಮಾಡಿದರೆ, ಹಿಂಗೆ ನೀವು ಶೋಕ್ಕೆ ಫೋನ್ ಮಾಡಿದ್ರೆ ನಾವು ಉತ್ತರ ಕೊಟ್ಟಿರಿ, ನಿಮ್ಮ ಹೆಸರು ಅದು ಏನು ಅಂತ. ಫಸ್ಟ್ ಸಡನ್ಲಿ ಯಾರಿಗೇ ಆಗಲಿ ಯಾವುದಾದ್ರೂ ಒಂದು ಕಾಲ್ ಬರೋಣ, ಏನಾಗುತ್ತೆ ರೀ, ಏನೋ ಫ್ರಾಡ್ ಕಾಲ್ಸ್ ಅದಾವ, ಏನೋ OTP ಅದು ಏನಾರ ಕೇಳ್ತಾರೋ ಏನೋ ಅಂಥೇಳಿ ಹೆದರಿಕೆ ಬರ್ತೈತಿ. ಅವರಷ್ಟ ಎರಡ ಮಾತು ಕೇಳಿದ್ದೆ, ಎಲ್ಲಿರ್ತೀರಿ, ಏನು ಮಾಡ್ತೀರಿ, ಮನೆಗೆ ಯಾರೋ ಗೌರ್ಮೆಂಟ್ ಜಾಬ್ ಐತೇನೋ, ಇಲ್ಲ ನಿಮ್ಮ ಮನೆಯವ್ರಿಗೆ ಏನಾರು ಜಾಬ್ ಐತೇನೋ ಗೌರ್ಮೆಂಟ್ ಒಳಗೆ, ಇಲ್ಲ ಇಷ್ಟ ಎರಡ ಮಾತು ಕೇಳಿದ್ರಿ. ಇಲ್ಲ ಗೌರ್ಮೆಂಟ್ ಜಾಬ್ ಏನಿಲ್ಲ, ಸಾಮಾನ್ಯ ಡ್ರೈವರ್ ಅದಾರ, ನಾವು ಮನೆಯಾಗ ಇರ್ತೀವಿ ಅಂತ ಇಷ್ಟ ಹೇಳಿದ್ದು. ಆಮೇಲೆ ನಾನು ಅಂದ್ಕೊಂಡೆ ಇವ್ರು ಯಾರು ಇರ್ಬೋದು. ನಾನು ಇದಕ್ಕೂ ಹಾಕಿದ್ದೆ ಸೂಪರ್ ಸ್ಟಾರಿಗೂ, ಅವ್ರು ಏನಾರ ಫೋನ್ ಹಚ್ಚಾರೇನೋ, ವಿಡಿಯೋ ಮಾಡಿ ಕಳಿಸಿದ್ದಕ್ಕೆ ಕರಿ ಸಂಬಂಧ ಏನಾರ ಫೋನ್ ಮಾಡಿ ಕಳ್ಸ್ಯಾರೇನಂತೇಳಿ ಹಿಂಗೆ ಅಂದ್ಕೊಂಡೆ ನಾನು. ಇಲ್ಲ ಮತ್ತು ಆಮೇಲೆ 2-3 ಸಲ ಫೋನ್ ಹಚ್ಚಿದ್ರು, ಹಿಂಗೆ ನಿಮ್ಮದು ಇದು ಕಳಿಸ್ರಿ, ಅದು ಕಳಿಸ್ರಿ. ಈಗ ಮನುಷ್ಯಾಗ ಸಡನ್ಲಿ ಹೆದರಿಕೆ ಆಗ್ತೈತಿ, ಅವ್ರು ಅದಾರೋ ನಿಲ್ಲೋ, ಹೌದೇನಲ್ಲೋ, ಇವ್ರ್ಯಾಕೆ ಹಿಂಗೆ ಕೇಳ್ತಾರೆ ಅಂಥೇಳಿ. ಆದರೂ ಕಳಿಸಿದಾರೆ, ಬಿಡಲಿಲ್ಲ. ಆಧಾರ್ ಕಾರ್ಡು, ಆಮೇಲೆ ಮ್ಯಾರೇಜ್ ಕಾರ್ಡು, ನಮ್ಮ ಮನೆಯವ್ರ ಆಧಾರ್ ಕಾರ್ಡು, ನಂದು ಆಧಾರ್ ಕಾರ್ಡು ಎಲ್ಲ ಕಳಿಸ್ಕೊಟ್ಮೇಲೆ ನೋಡಿದಾದ್ಮೇಲೆ ಆಯಿತು, ನೀವು ಬೆಂಗಳೂರು ಬರಬೇಕಾಗ್ತೈತಿ ಅಂತ ಅವಾಗ ಕನ್ಫರ್ಮ್ ಆಯ್ತು ಇವ್ರು ಅವರೇ ಅಂಥೇಳಿ. ಇಲ್ಲಾಂದರೆ ಯಾರೂ ಅಷ್ಟು ಸರಳ ಹೇಳಂಗಿಲ್ಲ. ಫಿನಾಲೆ ಇರ್ತೈತಿ, ನಿಮ್ಗೆ ಗಣೇಶ್ ಅವ್ರನ್ನ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಏನು ಕೊಡ್ತಾರೆ ಅನ್ನೋದನ್ನು ಗೊತ್ತಿದ್ದಿಲ್ಲ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಏನಾರ ಒಂದು ಕಟ್ ಕಳಿಸ್ತಿರ್ಬೋದು. ಅಲ್ಲಿ ತನಕ ಹೋದ್ರೂ ಗಣೇಶ್ ಅವ್ರನ್ನ ಮೀಟ್ ಮಾಡ್ದಂಗೆ ಆಗುತ್ತಲ್ಲ ಅಂಥೇಳಿ. ಅದರ ಅಡ್ವರ್ಟೈಸ್ನಾಗ ನೋಡಿದ ಪ್ರಕಾರ 2 ರಿಂಗ್ದು ಸಿಂಬಲ್ ಬಂದಿತ್ತು. ರಿಂಗ್ಸು ಚಾನಲ್ ಶೋ ಸ್ಟಾರ್ಟ್ ಆಗೋ ಮುಂದೆ ಕೊಟ್ಟಿರ್ತಾರೆ ನೋಡ್ರಿ, ನೋಡಿದವ್ರಿಗೆ ಗೊತ್ತಿರ್ತೈತಿ. ಹಾರ್ಟ್ ಶೇಪ್ ಬಂದು 2 ರಿಂಗ್ ಬರ್ತಾವೆ, ರಿಂಗ್ ಕೊಡ್ತಾರ ಅಂತ ಇಷ್ಟ ಮಾಹಿತಿ ಇತ್ತು. ಅದು ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನ ನಮಗೆ ಕೊಡ್ತಾರ ಅನ್ನೋದು ನಮಗೆ ಮನಸ್ಸಿನಾಗ ಗೊತ್ತಿದ್ದಿಲ್ಲ. ಹೋದ್ವಿ, ಮಾಡಿದ್ರೆ ಮಾಡೋಣ. ಅದೇನಾಯ್ತು ರೀ, ಹೆಸರು ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಮದ್ವೆ ಕಾರ್ಡ್ ಒಳಗೆ ಅಲ್ಲ, ಆಧಾರ್ ಕಾರ್ಡ್ ಒಳಗೆ ಮತ್ತು ಮದ್ವೆ ಕಾರ್ಡ್ ಒಳಗೆ
ಗಂಡನ ಮನೆ ಕಡೆ ಏನು ಮಾಡಿಬಿಟ್ಟಾರ, ಆಯಿಷಾ ಮಾಡಿಬಿಟ್ಟಾರ. ಆಯಿಷಾ ಮಾಡಿದ ಸಂಬಂಧನ ಏನೋ ಅವರು ಮತ್ತೆ ಇಲ್ಲ ನಿಮ್ದು ಮದುವೆ ಕಡೆ ಕಳಿಸ್ರಿ, ಮ್ಯಾರೇಜ್ದು ಸರ್ಟಿಫಿಕೇಟ್ ಕಳಿಸ್ರಿ, ಹಂಗೆ ಕಳಿಸ್ರಿ. ನಾನು ಹೋಗಿ ಮಾಡ್ಕೊಂಡು ಬಂದ್ವಿ. ಏನೇನೋ ಪ್ರೊಸೀಜರ್ ಇದ್ದು ಪ್ರೊಸೀಜರ್ನ ಬರೆದು ಕಳಿಸಿದೆ ನಾನು. ಸರ್ ತುಂಬ ಒಳ್ಳೆಯರಿದ್ರು ಪಾಪ. ಅವನ ಅಚ್ಚಿ ಹೇಳೋರು ಹಿಂಗೆ ಬರೀರಿ, ಹಿಂಗೆ ಮಾಡಿರಿ ಅಂಥೇಳಿ ಮಾಡಿ ಕಳಿಸಿದ್ವಿ. ಕಳ್ಸೋಣ ಬರ್ರಿ ಒಂದಿನ, ಅದು ಶೋ ಫಿನಾಲೆ ಇದ್ದಿನ ಬರ್ರಿ ನೀವು, ನಿಮಗೆ ನಾವು ಪ್ರೈಜ್ ಕೊಟ್ಟು ಕಳಿಸ್ತೀವಿ ಅಂದ್ರೆ ಹೋದಿರಿ. ಪುಟ್ಟ ಮಕ್ಕಳಿನ ನನ್ನ ಮಕ್ಕಳು ಆ ಕಡೆಯಿಂದ ನಮ್ಮ ಅವ್ರು ಬಂದ್ರೆ ಒಬ್ಬಕ್ಕೆ ಏನು ಹೋಗ್ತಾಳೆ ಅಂಥೇಳಿ ಬಂದು ಟ್ರೈನಿಗೆ ಹೋಗಿಂದ ಅಲ್ಲಿ ಹೋಗಿ ಆಮೇಲೆ ಅವರು ಸ್ಟಾಪಿಗೆಲ್ಲ ಊಟ ಇರ್ತಾರೆ. ನಮಗೂ ಊಟ ಕೊಟ್ಟರು, ಊಟ ಮಾಡಿದ್ವಿ. ಶೋ ಸ್ಟಾರ್ಟ್ ಆಯಿತು. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ನಮ್ಗೆ ಸಂಜೆ ಟ್ರೈನ್ ಇತ್ತು ವಾಪಸ್ ಬರೋದು. ಯಾಕಂದ್ರೆ ನಮ್ಗೆ ದೊಡ್ಡವರು ಸಿಟಿ ಗೊತ್ತಾಗಿಲ್ಲ ಎಲ್ಲಿರೋದು ಏನಂಥೇಳಿ. ಇಲ್ಲರಿ ನಾವು ಹೋಗಲೇಬೇಕು. ಅವ್ರದ್ದು 12 ತನಕ ಏನೋ ನಡೀತಿತ್ತು ಅಂದ್ರೆ ಅವ್ರು. ಆಮೇಲೆ ನಾವು ಟೈಮ್ ಸರಿ ಹೋಗಿ ಮುಟ್ಟಿದ್ರೆ ಗಣೇಶ್ ಸರ್ನ ಮೀಟಾಗಿ ಮಾತಾಡೋವಂಥ ಅವಕಾಶನೂ ಇತ್ತು. ಬಟ್ ನಮ್ಗೆ ಟೈಮ್ ಇದ್ದಿದ್ದಿಲ್ಲ. ಹೀಗಾಗಿ ನಾವು ಇಲ್ಲರಿ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನಮಗೆ ಶೋ ನಡೋನೇ ಅವ್ರು ಇಲ್ಲ, ಅವ್ರು ದೂರ ಹೋಗೋದೈತಿ, ಬಿಜಾಪುರಿಗೆ ಹೋಗ್ಬೇಕು, ಮತ್ತು ಕೊಟ್ಬಿಟ್ರಿ ಅವರಿಗೆ ಅಂಥೇಳಿ ಕರೆದು ಕೊಟ್ರಿ. ಅವ್ರನ್ನ ಇಷ್ಟು ದಿನ ಟಿ ವಿ ಒಳಗೆ ನೋಡಿ ಎದುರಿಗೆ ಎಷ್ಟು ಚಂದ ಕ್ಯೂಟ್ ಇದ್ರಂದ್ರೆ ಅವರು. ಬಟ್ ಏನು ಮಾಡ್ತೀರಿ, ಬಿಟ್ಟಕ್ಕಾಗಲ್ಲ ಅವ್ರನ್ನ. ಅಷ್ಟು ಹಾಯ್ ಬಾಯ್ ಹೇಳಿ ಅಷ್ಟು ರಿಂಗ್ ಕೊಟ್ರೆ. ಹಿಂಗೆ ಮಾತ್ರ ಸಖತ್ತದವು ನೋಡು. ಇದು ಐತಿ, ಡೈಮಂಡ್ ಐತಿ. ಯಾರಿಗೆಲ್ಲ ಇಂಥ ಚಾನ್ಸ್ ಇರ್ತೈತಿ, ಅದು ಗೋಲ್ಡನ್ ಸ್ಟಾರ್ ಅವ್ರ ಕೈ ಒಳಗೆ ತೊಗೊಂಡು ಬಂದಿದ್ದಂಥ ರಿಂಗ್. ಪ್ರತಿಯೊಬ್ಬರಿಗೂ ಈ ಚಾನ್ಸ್ ಸಿಗೋಂಗಿಲ್ಲ. ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಆ ಚಾನಲ್ದವ್ರು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಎಷ್ಟೋ ಜನ ಮಂದಿ ಗಿಫ್ಟ್ ಕೊಟ್ಟು ಕಳ್ಸ್ಯಾರ. ಏನು ಶಾಲಿನಿ ಮೇಡಮ್ ಅವ್ರದ್ದು ಆ್ಯಂಕರಿಂಗ್ ಮಾಡ್ತಾರಲ್ಲ, ಅದು ಎಷ್ಟು ಗಿಫ್ಟ್ ಕೊಟ್ಟು ಕಳ್ಸ್ಯಾರ ನೋಡ್ಬೇಕು ನೀವು. ಹೇಳತ್ತೀನಿಲ್ಲ, ಖುದ್ದು ನಮ್ಮ ತಂಗಿಯಾರು ಇಬ್ಬರು ಗೆದ್ದುಕೊಂಬಂದಾರ. ಒಬ್ಬಾಕಿ ಕೂಲರ್ ಏರ್ ಕ್ಲೋರು 4,000 ರೂಪಾಯಿದ್ದು, ಆಮೇಲೆ ಡಿನ್ನರ್ ಸೆಟ್ಟು, ಓವೆನ್ನು, ಕೇಕ್ ಅದು ಮಾಡ್ತಾರಲ್ಲ ಒಳಗಿಟ್ಟು ಅದು, ಆಮೇಲೆ ದೊಡ್ಡದೊಂದು ಕುಕ್ಕರ್, ಬಿರಿಯಾನಿ ಮಾಡುವಂಥದ್ದು ಒಂದು 5 ಕಿಲೋ 3-4 ಕಿಲೋದೇನೋ ಕುಕ್ಕರು, ಅದನ್ನೆಲ್ಲ ಗೆದ್ಕೊಂಬಂದಾರ ಅವರು. ಬಟ್ ಅವು ಇಲ್ಲ ನನ್ನ ಹತ್ರ ಇಲ್ಲ, ನಾನು ನಿಮಗೆ ತೋರ್ಸೋಕೆ ಅಲ್ಲಿ ಅವ್ರ ಮನೆಗೆ ಅದಾವು. ಬಟ್ ಕಂಟಿನ್ಯೂ ಹೋದ್ನಪ್ಪ ಅಂದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ, ಇವನ್ನೆಲ್ಲ ಗೆದ್ಕೊಂಬಂದಾರ ಅಂಥೇಳಿ. ನಾನು ಹಾಕಿದ್ದೆ, ಮಿಸ್ ಆಗಿ ಫೋನು ಬಂದಿತ್ತು. ನನ್ನ ಗ್ರಚಾರಕ್ಕೆ ನಾನು ಫೋನ್ ಇರಲಿಲ್ಲ ಅವತ್ತು. ನಾ ಏನು ಮಾಡತ್ತಿದ್ನೇನೋ, ನನಗೆ ಅನ್ನೋನ್ ನಂಬರ್ಗಳನ್ನ ರಿಸೀವ್ ಮಾಡಲಿಲ್ಲ ಅನ್ಕೋತೀನಿ. ಭಾಳ ಒನ್ ಟೈಮ್ ಹಚ್ಚಿ ನೋಡ್ಯಾರಂಥವ್ರು, ಮತ್ತು ಒಳ್ಳೆ ಹಚ್ಚಕ್ಕಿಲ್ಲ. ಮಿಸ್ ಆಯಿತು. ನೋಡೋಣ 3rd ಸೀಸನ್ ಬಂದರೆ ಹೋಗೋಣಂತ. ಶಾಲಿನಿ ಮೇಡಮ್ ಅವ್ರನ್ನ ಒಬ್ಬನ ಮೀಟ್ ಆಗೋಣ. ಅವ್ರದ್ದು ಎಲ್ಲ ವಿಡಿಯೋನು ನೋಡ್ತಿರ್ತೀವಿ, ಗೊತ್ತಾಗಿ ಆಗ್ತೈತಿ. ನಿಮಗೆ ನಾನು ಫಸ್ಟ್ ಕ್ಲಿಪ್ನೊಳಗೆ ಹಾಕೀನಿ, ಗಣೇಶ್ ಸರ್ದು ನಾವು ಹೋಗಿ ಇಸ್ಕೊಂಬಂದಿದ್ದೆ, ನೋಡಿ ಬಂದ್ರಿ ಅನ್ಕೋತೀನಿ. ನಾವು ಅವರು ಹೆಂಗಾಯ್ತು ಹೆಂಗಿಲ್ಲ ಅಂಥೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ. ಅಕಸ್ಮಾತ್ ಸೆಕೆಂಡ್ ಸೀಸನ್ ಏನಾದ್ರು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮಿಸ್ ಮಾಡಬೇಡ್ರಿ. ಕ್ವಶನ್ ಕೇಳ್ತಾರೆ, ಪಕ್ಕ ಆನ್ಸರ್ ಮಾಡಿರಿ, ನೀವು ಗೆಲ್ರಿ. ನಿಮಗೂ ಗೆಲ್ಲುವಂಥದ್ದು ಅದೃಷ್ಟ ಸಿಗಲಿ ಅಂತ ಕೇಳ್ಕೊತೀನಿ. ಬೆಲೆ ಮಾತ್ರ ಬೇಡ, ಯಾಕೆ ಬೆಲೆ ಸುಮ್ಕ ಹೇಳೋದು, ಅಷ್ಟೇ ಅರ್ಥ ಮಾಡ್ಕೊರಿ. 2 ಮ್ಯಾಲೆ ಡೈಮಂಡ್ ರಿಂಗ್ ಅದಾವೆ, ಪೂರ ಗಟ್ಟಿ ಐತದ, ಇದು ಇಲ್ಲ. ನೀವು ಅರ್ಥ ಮಾಡ್ಕೊರಿ. ಬೆಲೆ ಅದು ಹೇಳಿ ಜಂಬ ಕಚ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಎಷ್ಟೈತೆ ಅಷ್ಟರದಾಗ ಖುಷಿ ಪಡೋರು ನಾವು, ಜಾಸ್ತಿ ಬೇಡ ನಮ್ಗೆ. ಬಟ್ ಹಿಂಗೆ ನಾ ಹೇಳತ್ತೀನಿ, ನಮಗೆ ಕನ್ಫರ್ಮ್ ಇದ್ದಿದ್ದಿಲ್ಲ. ಕನ್ಫರ್ಮ್ ಇಲ್ಲ, ಅದನ್ನು ಸಿಕ್ಕಿದಂಥ ವಸ್ತು ಅದು ಕೊನೆವರೆಗೂ ನಮ್ಮ ಜೊತೆ ಇರ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಸೆಕೆಂಡ್ ಸೀಸನ್ ಬಂತಪ್ಪ ಅಂದ್ರೆ ದಯವಿಟ್ಟು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಪಕ್ಕ ಕ್ವಶನ್ ಕೇಳಿದ್ರೆ ಮಿಸ್ ಮಾಡಬೇಡ್ರಿ, ಮಾಡಿರಿ. ಅದು ಬರಲಿ ಬಿಡಲಿ 2ನೇ ಮಾತು. ಬಂತಪ್ಪ ಅಂದ್ರೆ ನಿಮ್ಗೆ ಅವ್ರು ಕೊಡ್ತಾರೆ, ಕರೀತಾರೆ. ಅವ್ರು ತೊಗೊಂಡು ಮಿಸ್ಯೂಸ್ ಮಾಡ್ಕೋಬೋದಿತ್ತು. ಅವ್ರ ಸ್ಟಾಫ್ನೊಳಗೆ ರಗಡ ಬಂದಿದ್ದು, ಆದರೆ ಅವ್ರು ಹಂಗೆ ಮಾಡಲಿಲ್ಲ. ನನ್ನ ಜೊತೆ ಇನ್ನೊಬ್ಬರು ಬಂದಿದ್ರು, 2 ಕ್ವಶನ್ ಕೇಳಿದ್ರು ಅವರು. ಒಂದು ಶನಿವಾರ, ಒಂದು ರವಿವಾರ ಕೇಳಿದ್ದ ಜೋಡಿನೂ ಬಂದಿತ್ತು, ಶನಿವಾರ ಕೇಳಿದ್ದು ನಾವು ಜೋಡಿ. ಎಕ್ಸ್ಪೆಕ್ಟ್ಲಿ ಅವ್ರ ಹೆಸರು ಸೇಮ್ ನನ್ನ ಹೆಸರಾಗಿತ್ತು. ಅದು ನೋಡ್ರಿ ಎಂಥ ಕೋಇನ್ಸಿಡೆಂಟ್. ಅವರು ಸಣ್ಣ ಪಾಪು ಇತ್ತು, ಪಾಪುನ ತೊಗೊಂಬಂದಿದ್ರು ಅವರು. ಅವರಿಗೆ ಒಂದು ಜೊತೆ ಕೊಟ್ಟರು, ನಮಗೆ ಒಂದು ಜೊತೆ ಇದು ಹಸ್ಬೆಂಡ್ಗೆ ವೈಫ್ಗೆ ನಮಗೊಂದು ರಿಂಗ್ ಕೊಟ್ಟರು, ಅವ್ರಿಗೊಂದೊಂದು ರಿಂಗ್ ಕೊಟ್ಟರು. ರಿಂಗ್ ಮಾತ್ರ ಮಸ್ತ್ ಜಬರ್ದಸ್ತ್ ಅದಾವು. ಎಲ್ಲರಿಗೆ ಈ ಚಾನ್ಸ್ ಸಿಗಲ್ಲ, ಕಷ್ಟಪಟ್ಟು ದುಡಿದು ಮಾಡ್ಕೊಳೋರು. ಬಟ್ ಲಕ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ, ಅವರು ಸಪೋರ್ಟ್ ಮಾಡಲಿ. ಲೈಕ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಡೈಲಿ ಲಾಗ್ ಮಾಡಬೇಕು, ಬಟ್ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಗ್ಯಾಪ್ ಆತೈತಿ. ಮಕ್ಕಳು ಒಂದು ಸ್ವಲ್ಪ ದೊಡ್ಡವರು ಆದಂಗೆ ಜಾಸ್ತಿ ಸತಾಯಿಸ್ತಾರ. ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ನೋಡಿ ಅದು ಉಂಗುರ ನಾನು ಹೇಳಿದ್ನಲ್ಲ ನಿಮ್ಗೆ, ಅದು ಉಂಗುರ ಇದು ಆ್ಯಕ್ಚುಲಿ ಮಸ್ತ್ ಅದಾವ ನೋಡೋಕೆ. ಡೈಮಂಡ್ ರಿಂಗ್ ಐತೆ, ಯಾಕಂದ್ರೆ ಡೈಮಂಡ್ ಹಳ್ಳದಾವ ಅಲ್ಲಿ ಮ್ಯಾಗ ಒಂದು ಸ್ಟೋನು ಈ ಕಡೆ ಒಂದು ಸ್ಟೋನು ಎರಡು ಕೂಡಿಸಿದ್ರೆ ಹಾರ್ಟ್ ಶೇಪ್ ಆಗುತ್ತಿದ್ದು. ಆ್ಯಕ್ಚುಲಿ ನಮ್ಮ ಮನೆಯವ್ರದ್ದು ದೊಡ್ಡದೈತಿ, ನಂದು ಸಣ್ಣ ಐತಿ. ಯಾಕಂದ್ರೆ ಅವರು ಕೊಡು ಮುಂದನ ಸೈಜ್ ಕೇಳ್ರಿ ಅಂತ ಹೇಳಿದ್ರು. ಬಂಗಾರ ಅಂಗಡಿಯಾಗ ಹೋಗಿ ಚೆಕ್ ಮಾಡ್ಕೊಂಬರ್ರಿ, ಅವ್ರು ಹೇಳ್ತಾರೆ ನಿಮಗೆ ಅಂತ ಹೇಳಿದ್ರು. ನಾವು ಹಂಗೆ ಹೋಗಿ ಕೇಳ್ಕೊಂಡು ಅವ್ರಿಗೆ ಹೇಳಿದ ಮೇಲೆ ಅವರು ರೆಡಿ ಮಾಡ್ತಾರಂತೆ. ಅಂದರೆ ಅಂಗಡಿಯವರಿಗೆ ಆರ್ಡ್ರ್ ಕೊಡೋದಿತ್ತೇನೋ ಗೊತ್ತಿಲ್ಲ ನನಗೆ. ಬಟ್ ಅವ್ರು ನಮಗೆ ಸೈಜ್ ಕೇಳಿದ್ರು. ಯಾವುದೋ ಒಂದು ಕೊಡ್ಬೋದಿತ್ತು, ಬಟ್ ಅವ್ರು ಹಂಗೆ ಮಾಡಲಿಲ್ಲ. ರೂಲ್ಸ್ ಅಂದರೆ ರೂಲ್ಸು, ಎಲ್ಲ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಯಾರಿಗೆ ಏನು ಸಿಗಬೇಕು ಅದನ್ನು ಕೊಟ್ಟರು. ಬೇಕಾದರೆ ತಮಗೂ ತಾವು ಬಳಸ್ಕೋಬೋದಿತ್ತು, ಅದರ ಕೆಲಸನ ಅವ್ರು ಮಾಡಲಿಲ್ಲ. ಸ್ಟಾರ್ ಸುವರ್ಣ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗಿನ ಕಾಲದೊಳಗೆ ಯಾರೂ ಇಷ್ಟೊಂದು ಇದು ಮಾಡೋಂಗಿಲ್ಲ. ಎಲ್ಲ ತಮ್ಗೆ ಆಗ್ಬೇಕನ್ನೋ ಕಾಲದೊಳಗೆ ಬರೀ ಒಂದು ಕ್ವಶನ್ ಆನ್ಸರ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರೆ ಅಂತ ಗೊತ್ತಿದ್ದಿಲ್ಲ. ದಯವಿಟ್ಟು ತುಂಬ ತುಂಬ ಧನ್ಯವಾದಗಳು. ನಿಮ್ಗೆ ಒಳ್ಳೆಯದಾಗಲಿ. ನಾನು ನಿಮ್ಮ ಚಾನಲ್ ಹೆಚ್ಚೆಚ್ಚು ಶೋವನ್ನು ತೊಗೊಂಬಲ್ಲಿ ಇನ್ನೂ ಹೆಚ್ಚೆಚ್ಚು ಇದಾಗಲಿ ಅಂತ ಕೇಳ್ಕೊತೀನಿ. ಯಾರ ಸ್ಟಾರ್ ಸುವರ್ಣ ವಾಹಿನಿ ನೋಡೋರು ಇದ್ರಂದ್ರೆ ಏನು ಇದು ಮಾಡ್ಕೊಳ್ಳಾರ್ದೇ ಆನ್ಸರ್ ಮಾಡಿ. ನಿಮಗೂ ಒಂದಲ್ಲ ಒಂದಿನ ಸಿಗ್ತೈತಿ ಪ್ರತಿಫಲ. ಅದೇನಾಗುತ್ತೆ ಇದೇನಾಗುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಸಿಗೋ ಚಾನ್ಸ್ ಇದ್ದರೆ ಸಿಗ್ತೈತಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ಹೆಚ್ಚೆಚ್ಚು ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಮಾಡಿ. ಯಾವ ರೀತಿ ಕಮೆಂಟ್ ಬೇಕೋ ಆ ರೀತಿ ಕಮೆಂಟ್ ಮಾಡಿ. ಯಾವುದಾದ್ರೂ ಡೈಲಿ ಲಾಗ್ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ, ಮಾಡೋದಕ್ಕೆ ಇಷ್ಟಪಡ್ತೀವಿ. ಹಂಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.